ರಜನಿಕಾಂತ್ ಅಂತಾನೆ, ಅರ್ಜುನ್ ಸರ್ಜಾನೋ, ಮಮ್ಮೂಟಿನೋ ಶಿವನೇ ಬರ್ದಿತ್ತು. ಬಟ್ ಹೆಂಗ್ ಕೇಳೋದು ಶಿವಣ್ಣನ? ಅರ್ಧ ಸಿನಿಮಾದಿಂದ ಬರ್ತೀರ ಅಂದ್ರೆ ಅವರು ನೋ ಅಂದ್ರೆ ನೋ, ಎಸ್ ಅಂದ್ರೆ ಎಸ್. ಆ ಡಿಸಿಷನ್ ಇಂದ ಒಂದು ವರ್ಡ್ ಇಂದ ಒಂದು ಡಿಸಿಷನ್ ಇಂದ ಶಿವಣ್ಣನ ಅರ್ಥ ಮಾಡ್ಕೋಬೇಕಷ್ಟೇ. ಕಥೆ ಎಲ್ಲ ರೆಡಿಯಾಗಿ ತಗೊಂಡು ಜಯಣ್ಣ ಅವ್ರ ಹತ್ರ ಹೋದ್ಮೇಲೆ ಅವರು ಶಿವಣ್ಣ ಸೂಟ್ ಆಗ್ತಾರೆ ಅಂತ ಹೇಳಿದ್ರು ಅಂತ. ಬಟ್ ಬರೀವಾಗ ನಿಮ್ ತಲೆಯಲ್ಲಿ ಯಾರು ಇರ್ಲಿಲ್ಲ? ಬರಿಬೇಕಾದ್ರೆ ಇದ್ರು. ಬರಿಬೇಕಾದ್ರೆ ಅಂದ್ರೆ ಈಗ ರಜನಿಕಾಂತ್ ಅಂತಾನೆ, ಅರ್ಜುನ್ ಸರ್ಜಾನೋ, ಮಮ್ಮೂಟಿನೋ, ಶಿವಣ್ಣನ ಅಂತಾನೆ ಬರ್ದಿತ್ತು. ಬಟ್ ನಮಗೆ ಬರಿಬೇಕಾದ್ರೆ ಬರ್ದ್ಬಿಡ್ಬೋದು. ಬಟ್ ಹೆಂಗ್ ಕೇಳೋದು ಶಿವಣ್ಣನ? ಅರ್ಧ ಸಿನಿಮಾದಿಂದ ಬರ್ತೀರ ಅಂದ್ರೆ ಅವರು ಫುಲ್ ಫ್ಲೆಡ್ ಸಿನಿಮಾ ಮಾಡೋ ಹೀರೋ. ಸೊ ಪವರ್ಫುಲ್ ಆಗಿತ್ತು. ಬಟ್ ಒಪ್ಕೊಂಡಿದ್ದು ನಮ್ಮ ಅದೃಷ್ಟ, ಶಿವಣ್ಣ ಒಪ್ಕೊಂಡಿದ್ದು. ಆಕ್ಚುಲಿ ಶಿವಣ್ಣನೇ ಒಂದು ಮಾತು ಹೇಳಿದ್ರು ರೀಸೆಂಟ್ ಒಂದು ಪ್ರೆಸ್ ಮೀಟಲ್ಲಿ. ಮಫ್ತಿ ಮಾಡುವಾಗ ಗೀತಕ್ಕ ಹೇಳಿದ್ರಂತೆ, ನೋಡಿ ಇಂಟರ್ವಲ್ಲಿಂದ ಬರ್ತೀರಾ, ಬೇಕಾ ಇದು ಅಂತ ಒಂದು ಮಾಡ್ಲಾ ಬೇಡವಾ ಅನ್ನೋದು ಇತ್ತು ಅಂತ. ಬಹುಶಃ ಅವತ್ತು ಶಿವಣ್ಣ ಮಾಡಿಲ್ಲ ಅಂದಿದ್ರೆ ಇವತ್ತು ಇಂಥದ್ದೊಂದು ಸಿನಿಮಾ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಹೌದು, ಅಂದ್ರೆ ನಮ್ಮ ಜೀವನದಲ್ಲಿ ಸಿನಿಮಾ ಅಂತಲ್ಲ, ಎಸ್ ಆರ್ ನೋ ಡಿಸಿಷನ್ಗಳು. ನೋ ಅಂದರೆ ನೋ, ಎಸ್ ಅಂದರೆ ಎಸ್. ಆ ಡಿಸಿಷನಿಂದ ಒಂದು ವರ್ಡಿಂದ ಒಂದು ಡಿಸಿಷನಿಂದ ಎಷ್ಟೋ ವಿಷಯಗಳು ಚೇಂಜ್ ಆಗಿಬಿಡುತ್ತೆ. ಆವತ್ತು ಶಿವಣ್ಣ ಎಸ್ ಅಂದಿದ್ರಿಂದ ಸೊ ಮಫ್ತಿ ಹಿಟ್ಟಾಯಿತು, ರಣಗಲ್ ಹಿಟ್ಟಾಯಿತು. ಸೊ 2 ಸಿನಿಮಾಗಳು ಇಂಡಸ್ಟ್ರಿಗೆ ಸಿಕ್ತು, ತುಂಬ ಜನಕ್ಕೆ ಲೈಫ್ ಸಿಕ್ತು, ನನಗೆ ಲೈಫ್ ಸಿಕ್ತು. ಸೊ ನೋ ಅಂದಿದ್ರೆ ಮೇ ಬಿ ಅದು ಏನಾಗ್ತಿತ್ತೋ ಗೊತ್ತಿಲ್ಲ. ಸೊ ಥ್ಯಾಂಕ್ಸ್ ಟು ಶಿವಣ್ಣ ಆ್ಯಂಡ್ ಗೀತಕ್ಕ. ಸೊ ಬಹಳಷ್ಟು ಸಲ ಸೀಕ್ವೆಲ್ ಮತ್ತು ಪ್ರೀಕ್ವೆಲ್ ಅಂತ ಬಂದಾಗ ಮೊದಲನೇ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ, ಈ ಸೆಕೆಂಡ್ ಬರೋದು ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಗೆಲ್ಲೋದು ಸ್ವಲ್ಪ ರೇರ್. ಆ ಥರದ ಸಕ್ಸಸ್ ಕಂಡಿರೋದು ಸ್ವಲ್ಪ ರೇರ್. ಬಟ್ ಇದು ಪ್ರೀಕ್ವೆಲ್ ಕೂಡ ಈ ಮಟ್ಟದ ಸಕ್ಸಸ್ ತಂದ್ಕೊಟ್ಟಿದೆ. ಅದೊಂದು ಖುಷಿ ಕೊಡುತ್ತೆ. ಏನಕ್ಕಂದರೆ ಸೀಕ್ವೆಲ್ ಮಾಡೋದು ತುಂಬ ಈಸಿ. ಸೀಕ್ವೆಲಲ್ಲಿ ಏನೋ ಒಂದು ಮಾಡಿ ಚಾಲೆಂಜಸ್ ಕ್ರಿಯೇಟ್ ಮಾಡಿ ಹೀರೋನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೋದು. ಬಟ್ ಪ್ರೀಕ್ವೆಲ್ ಅಂತ ಬಂದಾಗ ಡೌನ್ಫಾಲ್ ತೋರಿಸ್ಲೇಬೇಕು ಹೀರೋದು. ಅಂದರೆ ಗ್ಯಾಂಗ್ಸ್ಟರ್ ಆಗಿಲ್ಲಲ್ಲ ಇನ್ನು ಹೀರೋ ಶಿವಣ್ಣ. ಸೊ ಆ ಡ್ರಾಮಾ ಎಲ್ಲ ನೋಡಬೇಕು, ಜನಕ್ಕೆ ತಡಿಬೇಕು, ಒಂದು ಪಾಯಿಂಟ್ವರೆಗೂ ಅವರು ವೆಯ್ಟ್ ಮಾಡಬೇಕು ಗ್ಯಾಂಗ್ಸ್ಟರ್ ಆಗೋಕ್ಕೆ. ಸೊ ಆ ಡ್ರಾಮಾನ ಅಷ್ಟು ಹತ್ತಿರದಿಂದ ತಗೊಂಡ್ರು ಜನ, ಆ ಕಥೆನ ಅಷ್ಟು ಓನ್ ಮಾಡಿಕೊಂಡ್ರು. ಸಿಂಗಲ್ ಡೈಲಾಗಿಂದ ಹಿಡಿದು ಒಂದು ಶಾರ್ಟಿಂದ ಹಿಡಿದು ಸೀನಿಂದ ಹಿಡಿದು ಅದು ಇಷ್ಟಪಟ್ಟು ಮಾತಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ಗ್ರೇಟ್. ಆಡಿಯನ್ಸ್ಗೆ ಅಗೈನ್ ಥ್ಯಾಂಕ್ಸ್ ಹೇಳಬೇಕು. ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ವಿಲನ್ ಕೊಡೋ ಆ್ಯಕ್ಷನ್ಗೆ ಭೈರತಿ ರಣಗಲ್ ಕೊಡೋ ರಿಯಾಕ್ಷನ್ ಏನಾಗಿರುತ್ತೆ ಅಂತ ಕಾದು ನೋಡ್ತಿದ್ದಾರೆ. ತುಂಬ ಥ್ರಿಲ್ಲಿಂಗ್ ಆಗಿದೆ. ಅಂದರೆ ನೀವು ಗೋಲ್ಡ್ ಕ್ಲಾಸಲ್ಲಿ ಕೂತ್ಕೊಂಡು ವಿಷಲ್ಲು ಚಪ್ಪಾಳೆ ಹೊಡಿತಾರೆ ಕೆಲವು ಸೀನ್ಗಳಿಗೆ. ಸೊ ಅಷ್ಟು ಎಂಜಾಯ್ ಮಾಡ್ತಿರೋವಂಥದ್ದು. ಪ್ರತಿಯೊಂದು ಸೀನು, ಪ್ರತಿಯೊಂದು ಫ್ರೇಮ್ ಇಡುವಾಗಲೂ ಏನು ಯೋಚನೆ ಮಾಡ್ತಿದ್ರು ನರ್ತನವರು, ಇದು ಹೀಗೆ ಬರಬೇಕು ಅಂತ ಅಷ್ಟು ವರ್ಕ್ ಮಾಡ್ತಿದ್ರ ಹೇಗೆ ಅಂತ? ಅಂದರೆ ಈಗ ಶಿವಣ್ಣ ಅಂತ ಲೆಜೆಂಡರಿ ಆ್ಯಕ್ಟರ್ ಒಳಗಡೆ ಬಂದಾಗ ನಾವು ಈಸಿಯಾಗಿ ತೋರ್ಸೋಕ್ಕಾಗಲ್ಲ ಶಿವಣ್ಣನ. ಮತ್ತು ಅವ್ರ ಪರ್ಫಾರ್ಮೆನ್ಸ್ ಕೆಪಾಸಿಟಿ ಅಂತೂ ಅದು ನೆಕ್ಸ್ಟ್ ಲೆವೆಲ್. ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಒಳಗಡೆ ಒಂದು ಹಸಿವಿತ್ತು. ಅದು ಯುಟಿಲೈಸ್ ಆಗಿದೆ ಅನಿಸ್ತಾ ಇದೆ. ಏನಕ್ಕಂದರೆ ಇವಾಗ ನೀವು ಹೇಳ್ದಂಗೆ ಮಾಲ್ಸಲ್ಲಿ ಹುಡುಗಿರು ಹೆಂಗಸರೆಲ್ಲ ವಿಜಲ್ಗಳು ಹೊಡಿತಾ ಇದ್ದಾರೆ. ಅಂದರೆ ಅದು ಸೂಪರ್, ಅದು ಶಿವಣ್ಣನ ಎನರ್ಜಿ. ಸೊ ಆ ಎನರ್ಜಿಗೆ ತಕ್ಕಂಗೆ ಡೈಲಾಗ್ಸ್ ಆಗಲಿ ಶಾರ್ಟ್ಸ್ ಆಗಲಿ ಬರಿಬೇಕು ಅನಿಸುತ್ತೆ. ಶಿವಣ್ಣನ ಹ್ಯಾಂಡಲ್ ಮಾಡೋದು ಕಷ್ಟನಾ ಈಸಿನಾ? ನಿಮಗೆ 2 ಸಿನಿಮಾ ಒಟ್ಟಿಗೆ ಮಾಡಿದ್ದೀರಾ, ಹೇಗೆ ಅನಿಸ್ತು ಅವ್ರನ್ನ ಹ್ಯಾಂಡಲ್ ಮಾಡೋದು? ಅಂದರೆ ಪಾಪ ಶಿವಣ್ಣ ಯಾರಿಗೂ ತೊಂದರೆ ಮಾಡಲ್ಲ, ಶಿವಣ್ಣನ ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಅವ್ರಿಗೆ ಈ ಕಡೆಯಿಂದ ನಮ್ಮ ಕಡೆಯಿಂದ ಕ್ಲಾರಿಟಿ ಇದ್ದರೆ ಅವ್ರೇನು ತೊಂದರೆ ಕೊಡಲ್ಲ. ತೊಂದರೆ ಯಾವತ್ತೂ ಯಾರಿಗೂ ಕೊಡಲ್ಲ. ಪಾಪ ಎಂಥ ಸಿನಿಮಾಗಳ ಮಾಡಿದ್ದಾರೆ ಅವರು. ಸೊ ಶಿವಣ್ಣನ ಹ್ಯಾಂಡಲ್ ಮಾಡೋದು ತುಂಬ ಈಸಿ. ಬಟ್ ಡಿಪೆಂಡ್ಸ್ ಆನ್ ಮೂಡ್. ಸೊ ಅವ್ರಿಗೆ ತುಂಬ ಕ್ಲಾರಿಟಿಯಿಂದ ಇರಬೇಕು. ಇದೇ ಮಾಡ್ತೀನಿ, ಇಷ್ಟೊತ್ತಿಗೆ ಬರಬೇಕು, ನೀವು ಇಷ್ಟು ದಿವಸಲ್ಲಿ ಮಾಡ್ತೀನಿ ಇಷ್ಟೇ. ಸೊ ಅವ್ರಿಗೆಲ್ಲ ಗೊತ್ತು, ಸಿನಿಮಾ ಎಲ್ಲ ಗೊತ್ತು. ಸೊ ಅವರು ಮತ್ತು ಆಪೋಸಿಟ್ ಪರ್ಸನ್ನ ತುಂಬ ಚೆನ್ನಾಗಿ ರೀಡ್ ಮಾಡಿಬಿಡ್ತಾರೆ, ಫಾಸ್ಟಾಗಿ ರೀಡ್ ಮಾಡಿಬಿಡ್ತಾರೆ. ಸೊ ಅದರಿಂದ ತೊಂದರೆ ಇಲ್ಲ. ಶಿವಣ್ಣನ್ಗೆ ಡೈರೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಡೈರೆಕ್ಟರ್ ಕನಸಾಗಿರುತ್ತೆ. ಹೊಸದಾಗಿ ಬರೋರೆಲ್ಲ ಶಿವಣ್ಣಂಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡೇ ಇರ್ತಾರೆ. ಸೊ ಅಂಥ ನಿರ್ದೇಶಕರಿಗೆ ನೀವೇನು ಹೇಳ್ತೀರಾ? ಶಿವಣ್ಣನಿಗೆ ಸಿನಿಮಾ ಮಾಡಬೇಕು ಅಂದರೆ ಒಬ್ಬ ನಿರ್ದೇಶಕ ಎಷ್ಟು ಪ್ರಿಪೇರ್ ಆಗಿರಬೇಕು, ಮೇಕಿಂಗ್ ಹೇಗಿರಬೇಕು, ಏನು ಅಂದ್ಕೊಂಡು ಬರಬೇಕು ಶಿವಣ್ಣನ ಹತ್ರ ಅಂತ? ಒಳ್ಳೆ ಕತೆ ತಗೊಂಡೋದ್ರೆ ಸಾಕು ಶಿವಣ್ಣಗೆ. ಶಿವಣ್ಣ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಕತೆ ಇರಬೇಕು, ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಕರೆಕ್ಟಾಗಿರಬೇಕು. ಬಟ್ ಶಿವಣ್ಣ ಪ್ರೊಡಕ್ಷನ್ಗೂ ಡೈರೆಕ್ಟರ್ಗೂ ಸಪೋರ್ಟ್ ಸೂಪರಾಗಿ ಮಾಡ್ತಾರೆ. ಹೊಸಬರಿಗೆ ಆ್ಯಕ್ಚುಲಿ ತುಂಬ ಜನ ಹೊಸಬರು ಶಿವಣ್ಣ ಹತ್ರನೇ ಉಟ್ಕೊಂಡಿದ್ದಾರೆ. ತುಂಬ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಶಿವಣ್ಣದಿಂದನೇ ಉಟ್ಕೊಂಡಿದೆ.
ಸೊ ಶಿವಣ್ಣ ಆಲ್ವೇಸ್ ಗ್ರೇಟ್. ಮತ್ತೊಂದು ಪ್ಲಸ್ ಪಾಯಿಂಟ್ ಸಿನಿಮಾದು ಅಂತಂದ್ರೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕೂಡ ಒಂದು ಹೈಲೈಟ್ ಸಿನಿಮಾದಲ್ಲಿ. ಪ್ರತಿ ಸೀನನ್ನು ನಾವು ಫೀಲ್ ಮಾಡ್ತೀವಿ ಅಂದರೆ ಅದಕ್ಕೆ ಮ್ಯೂಸಿಕ್ ಕೂಡ ಕಾರಣ. ಸೊ ರವಿ ಬಸ್ರೂರ್ ಮ್ಯೂಸಿಕ್ ಅವರು ಮಫ್ತಿಯಲ್ಲಿ ಅವರೇ ಮಾಡಿದರು. ಅಫ್ಕೋರ್ಸ್ ಅವ್ರು ಮಫ್ತಿಯಲ್ಲಿ ಮಾಡಿದ್ರಿಂದ ಇದು ಅವ್ರು ಮಾಡಲೇಬೇಕು. ಸೊ ಅದರಲ್ಲಿ ನಾವು ರಣಗಲ್ಗೆ ಒಂದು ಥೀಮ್ ಇಟ್ಟಿದ್ವಿ, ಬ್ಯಾಕ್ ಡ್ರಾಪ್ ಇಟ್ಟಿದ್ವಿ, ಅಣ್ಣ ತಂಗಿಗೆ ಒಂದು ಥೀಮ್ ಇಟ್ಟಿದ್ವಿ. ಸೊ ಅದೆಲ್ಲ ಇಲ್ಲಿ ಮತ್ತೆ ಬರಬೇಕು, ರೆಪ್ಲಿಕಾ ಆಗಬೇಕು. ಸೊ ಅದರಿಂದ ಅವ್ರಿಗೆ ಮೂಡ್ ಗೊತ್ತು, ಕತೆ ಗೊತ್ತು, ಎಲ್ಲ ಗೊತ್ತು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನೀವೇನು ಪಾಸ್ಟ್ 3 ಮೂವೀಸ್ ಹಿಂದೆ ನೋಡಿದ್ರಿ ಅದಕ್ಕೆ ಕಾಂಟ್ರಾಸ್ಟ್ ಆಗಿದೆ ಮ್ಯೂಸಿಕ್. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಸೀನ್ನ ಎಲಿವೇಟ್ ಮಾಡಿದ್ದಾರೆ, ಎಮೋಷನ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಒಂದೊಂದು ಪಾತ್ರಕ್ಕೆ ಒಂದೊಂದು ಥೀಮ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ನವೀನ್ ಆಗಿರ್ಬೋದು, ತುಂಬ ಚೆನ್ನಾಗಿ ವಿಜುವಲ್ಸ್. ಅವರು ಮಫ್ತಿಯಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿದರು, ಇದರಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಆರ್ಟ್ ಡೈರೆಕ್ಟರ್ ಗುಣ ಆಗಿರ್ಬೋದು, ಮತ್ತು ದಿಲೀಪ್ ಸುಬ್ರಾಯನ್ ಫೈಟ್ ಮಾಸ್ಟ್ರು, ಚೇತನ್ ಡಿಸೋಜಾ. ಸೊ ಎಲ್ಲ ಕ್ರಾಫ್ಟಲ್ಲೂ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ.